ತುಂಬ ದಿನ ಆದಮೇಲೆ ಊರಿಗೆ ಬಂದಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತೀನಿ ಅಂದಿದ್ರು. ನಮ್ಮ ಮನೆಯಿಂದ ರೆಡಿಯಾಗಿದ್ದೆ. ಅಷ್ಟೊತ್ತಿಗೆ ಅವ್ರು ಬರೋ ಟೈಮ್ ಆಗಿತ್ತು. ನಮ್ಮ ಅಜ್ಜಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅಡುಗೆ ಮಾಡ್ತಾಯಿದ್ರು. ಅಲ್ಲಿ ನೋಡಿದ್ರೆ ನಮ್ಮ ಅಪ್ಪಂಗೆ ನಮ್ಮ ಅಕ್ಕಂಗೆ ಇವತ್ತು ಯಾವ ವಾರ ಅನ್ನೋದು ಬುಧವಾರ ಇವತ್ತು. ಬೇಗ ಹಾಕು, ನಿಮ್ಗೆ ಟೈಮ್ ಅಲ್ಲಿ ಹೋಗ್ಬೇಕು. ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ಅರ್ಜೆಂಟಿಗೆ ಊಟ ಮಾಡ್ಕೊಂಡು ಅನ್ನೋದು ಹೋದೆ. ಅಲ್ಲಿ ನೋಡಿದ್ರೆ ನಮ್ಮ ಅಜ್ಜಿ ಏನು ಮಾಡ್ತಿದ್ರು ಅಂದರೆ, ನೀವೇ ನೋಡಿ. ಏನು ತಾಕಿ ಈಗ ಅಷ್ಟಿದೆಯಾ ಅನ್ನ ಮಾಡಾದ್ಮೇಲೆ ಕೊನೆಗೂ ನನ್ನ ಫ್ರೆಂಡ್ಸ್ ಪೈಲಟ್ ಇವನೇ ನೋಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವ್ರು ನೋಡಿದ್ರೆ ಬಂದವರೇ ಅದು ಆನೆ ಬಗ್ಗೆ ಅದೇ ಟೈಮ್ಗೆ ನಮ್ಮ ಪೈಲಟ್ ಯಾರಿಗೋ ಹೊಡಿ ಮಗ ಅಂತ ನನ್ನನ್ನ ನಾನೇನ್ ತಪ್ಪು ಮಾಡಿದ್ದೀನಿ? ಮುಟ್ಟಕ್ಕಾಗಲ್ಲ, ಮೀಟ್ರು ಬೇಕು ನಮ್ಮ. ಅದೇ ಟೈಮ್ಗೆ ದಾರಿಲಿ ಬರ್ತಾನೆ ಒಂದು ಹಲಸಿನ ಕಿತ್ಕೊಂಬಂದಿದ್ವಿ. ಈ ಪುನೀತ ಹೊಡೆಯೋದಕ್ಕೋಸ್ಕರ ಏನು ಮಾಡ್ದೆ ಅಂದರೆ, ನಮ್ಮ ಹತ್ರ ಕತ್ತಿ ಏನೂ ಇರಲಿಲ್ಲ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಂತೂ ನಾನು ಹೊಡಿತೀನಿ ಅಂತ ಹೇಳಿ ನಮ್ಮ ವೇಣುನೇ ಬಂದು ಹೊಡೆದಾಕ್ಬಿಟ್ಟಪ್ಪ. ವೇಣು ಕೈಯಲ್ಲಿ ಆಗದೆ ಇರೋದು ಯಾವುದೂ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ಟ. ಚಿಕನ್ ಮಾಡ್ತೀನಿ ಅದು ಮಾಡ್ತೀನಿ ಅಂದರು. ಇದು ಹಾಕಿದ್ ನೋಡಿ ಇವನಿಗೆ ಒಳ್ಳೆ ನೋಡಿ ಹೆಂಗೆ ಹೋಗ್ತಾರಲ್ಲ ಹೊಡೆದಾದ್ಮೇಲೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಅಂತೂ ಹಲಸಿನ ಹಣ್ಣು ತಿಂದ್ವಿ. ನಾವು ಬಂದಿದ್ದೋ ಇದೇ ಪ್ಲೇಸಿಗೆ ನೋಡಿ. ಇಲ್ಲಿ ಏನೂ ಇರಲಿಲ್ಲ, ಸುಮ್ಮನೆ ಬಂದಿದ್ದಷ್ಟೇ. ಸುಮಾರು ದಿನ ಆದಮೇಲೆ ಸಿಕ್ಕಿರಲ್ಲ ಫ್ರೆಂಡ್ಸು ಅಂತ ಇಲ್ಲಿ ಕರ್ಕೊಂಬಂದಿದ್ದ ನಮ್ಮ ಪೈಲಟ್ ನೋಡಿದ್ರೆ ಹಾರಿಬಿಟ್ಟಿದ್ದಾನೆ ಒಳಗೆ. ಒಳ್ಳೆ ಗೊದ್ಮಟ್ಟೆ ಇದ್ದಂಗಿದ್ದಾನೆ. ಅದೇ ಟೈಮಲ್ಲಿ ನನ್ನ ಫ್ರೆಂಡು ನನ್ನ ಮೇಲೆ ಜಗಳಕ್ಕೆ ಬಂದುಬಿಟ್ಟ. ಜಲಕ್ರೀಡೆ ಆಡೋಣ ಅಂತ ಹೇಳಿ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಅಲ್ಲೇ ನನ್ನ ಹತ್ರ ಅಂತ ಅವನನ್ನು ತಪ್ಸ್ಕೊಂಡಾಗ ಸತಿಗೆ ಹಂಗೆ ಹಿಂಗೆ ಮಾಡಿ ತಪ್ಸ್ಕೊಂಡು ಬಂದುಬಿಟ್ಟೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸಿಗುತ್ತಾಣ ಬಂದ್ರೆ ಬೆಳಗ್ಗೆ ತೆಪ್ಪದಲ್ಲಿ ಮೀನು ಹಿಡಿತಿದ್ರು ನಮ್ಮ ಪೈಲಟು. ತೆಪ್ಪದಲ್ಲಿ ಕರ್ಕೋಲ್ಲ, ಒಂದು ರೌಂಡ್ ಇದೆಲ್ಲ ಬೇಕಾ? ಜನ್ಮಕ್ಕೆ ಹೋಗೋ. ಅಲ್ಲಿಂದ ಡೈರೆಕ್ಟ್ ನಮ್ಮ ಪೈಲಟ್ ಮನೆಯಲ್ಲಿ ಮಾವಿನ ಹಣ್ಣು ಉಂಟು ಅಂತ ಹೇಳಿ ಕರ್ಕೊಂಬಂದ. ಒಂದೇ ಒಂದು ಮಾವಿನ ಹಣ್ಣು ಸಿಗಲ್ಲ ನೋಡಿ. ಮಿಥುನ, ಇದು ಪೈಲಟ್ ಮನೆ ನಾಯಿ ಮಿಥುನ ಡಾಬರ್ ಮ್ಯಾನು. ಇದ್ಯಾವ್ದು ಎರಡನೇದನ? ಅದೇ ಹಿಂಗಾಗಿದೆ. ನಿಂದ ಎರಡನೇದ ಇದು? ಅದು ನೋಡಿ ಅವ್ನು ಹಿಂದ್ಗಡೆನೇ ಹೋಗ್ತಾನೆ ಡೈಲಿ. ಅಂತೂ ಕೊನೆಗೂ ಒಂದು ಅವ್ರ ಮನೇಲಿ ಒಳ್ಳೆ ರೀತಿಲಿ ಕತ್ಲಿ ಕುಯ್ದಿರೋ ಹಲಸಿನ ತಿಂದ್ವಿ. ಚೆನ್ನಾಗಿತ್ತು ನೋಡಿ, ಒಳ್ಳೆ ಪರಿಮಳ. ಅಲ್ಲಿಂದ ಪುನೀತರ ಆಫೀಸಿಗೆ ಬಂದ್ವಿ. ಅಂತೂ ಚಿಕನ್ ಮಾಡೋಕ್ಕೆ ರೆಡಿ ಆದ. ಚಿಕನ್ ತರಕ್ಕಂತನೂ ಹೋಗಿದ್ದ. ಈರುಳ್ಳಿ ಹಾಕೋ, ಮೆಣಸಿನ್ಕಾಯಿ ಹಾಕೋ, ಆಮೇಲೆ ಈರುಳ್ಳಿ ಹಾಕೋ. ಚಿಕನ್ ತರಕ್ಕೆ ಹೋದವನು ಎಲ್ಲೋದ್ನು. 2 kg ಮಾಂಸ ಹಾಕು. ದುಡ್ಡು ಕೊಟ್ರೆ ಮಾಂಸ ಹಾಕ್ತೇನೆ. ಹಳೆ ಬಾಕಿನೂ ಸೇರಿಸ್ಕೊಡು. ಬರೀ ಈರುಳ್ಳಿ ಹಾಕೊಂಡು ಎಲ್ಲ ಸುತ್ತಿ ಕಟ್ಟು ಮಾಡಿಟ್ಟಿದ್ದ.